ಮಟ್ಟಕ್ಕೆ ಕಪ್ಪಣ್ಣ ಸರ್ಗೆ ಹೆಚ್ಚನ್ನವರ ಪ್ರಭಾವ ಅಂದರೆ ಸರ್ ಇವತ್ತೇನು ತಿಂಡಿ ತಿಂದಿರಿ ಅಂತ ನಾನು ಕೇಳಿದ್ರೆ ಕಪ್ಪಣ್ಣ ಸರ್ ಹೇಳೋದು ಹೆಚ್ಚನ್ನು ತಿಂಡಿ ತಿಂದೆ ಅಂತ. ಅಂದರೆ ಉಪ್ಪಿಟ್ಟನ್ನು ಕಪ್ಪಣ್ಣ ಸರ್ ಹೀಗೆ ವಿವರಣೆ ಕೊಡ್ತಾರೆ. ದಟ್ಸ್ ಹೌ ಒಬ್ಬ ಗುರು ಶಿಷ್ಯರ ಸಂಬಂಧ ಯಾವಾಗಲೂ ಅಂತ. ಸರ್ ರಂಗಭೂಮಿಯಲ್ಲಿ ಒಂದು ಕಡೆ ಅಫ್ಕೋರ್ಸ್ ನಿಮ್ಮ ಗುರುಗಳು ಎಚ್ ನರಸಿಂಹಯ್ಯರು, ಮಗದೊಂದು ಕಡೆ ಕಾರಂತರನ್ನ ಮರೆಯೋಕ್ಕೆ ಸಾಧ್ಯ ಇಲ್ಲ, MS ಸತ್ಯವ್ರನ್ನ ಮರೆಯೋಕ್ಕೆ ಸಾಧ್ಯ ಇಲ್ಲ. ನೀವು ಹೇಗಿತ್ತು ಸರ್ ಒಡನಾಟ? ಕಾರಂತ್ ಇಡೀ ನಮ್ಮ ರಂಗಭೂಮಿಯ ಒಬ್ಬ ಮಾಯಾವಿ BV ಕಾರಂತ್. ಮಾಯಾವಿ ಅಂತಂದರೆ ಎಲ್ಲರಿಗೂ ಯಾವುದೋ ಒಂದು ಇವಾಗ ಹೆಚ್ಚಿನ ಬಗ್ಗೆ ಮಾತಾಡಿದಾಗ ನಾನು ಮಾತಾಡಿದ್ದೆಲ್ಲ ಅವ್ರ ಮಾತು ನಡೆ ನೋಡಿ ಸ್ಪಷ್ಟ. ಅವರು ಹೀಗಿದ್ರು ಹಾಗೆ ಹೇಳಿದ್ರು ಹೀಗೆ ಮಾಡಿದ್ರು ಅಲ್ಲ. ನನ್ನ 10 ಜನದ ಗುಂಪು ವಿಷಯ ಹೇಳಿದ್ರು ಕೂಡ ಅವ್ರು ಎಷ್ಟು ಪ್ರಾಕ್ಟಿಕಲ್ ಆಗಿದ್ರು ಅಂತಂದರೆ ಮೆರವಣಿಗೆ ಹಾಕಬಾರ್ದಪ್ಪ, ಸಣ್ಣ ಇದು ಮಾಡಬಾರ್ದಪ್ಪ ಅಂತ ಆ ಥರದ್ದು ಹೇಳ್ತಾ ಇದ್ರೆ ಹೊರತು ಬೇರೆದು ಮಾಡ್ತಾಯಿಲ್ಲ. ಆದರೆ BV ಕಾರಂತರು ಯಾವಾಗ ಏನು ಆಗ್ತಾಯಿತ್ತು ಅನ್ನೋದು ಗೊತ್ತಿರಲಿಲ್ಲ. ಅವರು ಇಡೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತ ದೇಶದಲ್ಲಿ ರಂಗಭೂಮಿ ಕಟ್ಟಿದ ಪುಣ್ಯಾತ್ಮ BV ಕಾರಂತರು. BV ಕಾರಂತ್ ಅವರೊಬ್ಬರೇ 3 ರೆಪರ್ಟ್ರಿಗಳನ್ನು ನಡೆಸಿದವರು BV ಕಾರಂತ್. ಒಂದು ಡೆಲ್ಲಿಯ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ, 2ನೇದು ಅವರೇ ಆರಂಭಿಸಿದ ಮಧ್ಯಪ್ರದೇಶನ ಇದು, 3ನೇದು ಅವ್ರಿಗೋಸ್ಕರ ಕಟ್ಟಿದಂಥ ಮೈಸೂರು ರಂಗಾಯಣ. 3 ರಂಗಾಯಣಗಳ ಮುಖ್ಯಸ್ಥ ಆಗಿದ್ದವರು BV ಕಾರಂತರು. ಅವ್ರ ಥರ ಯಾರೂ ಇಲ್ಲ, ಏನು ಅಷ್ಟು ಇದು ಮಾಡಿದವರು ಯಾರೂ ಇಲ್ಲ. ಸರ್ ನೀವಂತರ ಬಂಡಲ್ ಆಫ್ ನಾಲೆಡ್ಜ್ ಅಂತೀವಲ್ಲ, ಅಂದರೆ ನಿಮ್ಮ ಅನುಭವದ ನಾಲೆಡ್ಜ್ ಇವೆಲ್ಲವೂ ಕೂಡ ಕಣಜಗಳಾಗಿ ನಿಮ್ಮ ಹತ್ರ ಇತ್ತು. ಟೆಲ್ಲಸ್ ಇದನ್ನು ಪಠ್ಯಕ್ರಮದಲ್ಲಿ ಅಳವಡಿಸ್ಕೋಬೇಕು ಅಥವಾ ಮುಂದಿನ ಪೀಳಿಗೆಯವರಿಗೆ ಇದನ್ನು ತಿಳಿಸಿ ಹೇಳಬೇಕು ಮತ್ತು ಇದನ್ನು ಮುಂದೆ ತೊಗೊಂಡೋಗ್ಬೇಕಲ್ಲ ಸರ್, ಬೇರೆ ಬೇರೆ ಆಯಾಮದಲ್ಲಿ ತೊಗೊಂಡೋಗ್ಬೇಕಲ್ಲ. ಇದು ಜವಾಬ್ದಾರಿ ಯಾರು ಹೊರಬೇಕು, ಯಾರು ಡ್ರೈವ್ ಮಾಡಬೇಕು ಇದನ್ನು ನಿಮ್ಮ ಪ್ರಕಾರ? ಇಲ್ಲ, ಒಂದೇನು ಅಂತಂದರೆ ನನಗೆ ಆಸಕ್ತಿ ಇದ್ದು ಇದೆಲ್ಲ ಕಲ್ತನೇ ಹೊರತು ನನಗೆ ಯಾರು ಹೋಗು ಅಂತ ಹೇಳಲಿಲ್ಲ. ನನಗೆ ಯಾರು ಕೂಡ ನನಗೆ ಓದೋಕ್ಕೆ ಜಾಗ ಇಲ್ಲ ಅಂತ ನ್ಯಾಷನಲ್ ಕಾಲೇಜಲ್ಲಿ ಇರ್ತಾ ಇದ್ದೇ ಹೊರತು ಯಾರು ನೀನು HN ಕಾಲೇಜ್ಗೆ ಹೋಗೋ, ಅಲ್ಲಿ ಅಂಡರ್ ಸ್ಟಡಿ ಮಾಡು, ಅಲ್ಲಿರುವಂತ ಯಾರೂ ಹೇಳಿದ್ದಲ್ಲ. ಆ ಥರ ಆಸಕ್ತಿ ಹೇಗೆ ಮಾಡ್ತೀರಿ? ಅದೇ ನಮ್ಮ ಸ್ನೇಹಿತರೊಬ್ಬರು ಹೇಳಿದ್ರಲ್ಲ, ಸಿನಿಮಾ ಸೇರಿಕೊಂಡ್ರೆ ನಾಳೆ ಬೆಳಗ್ಗೆ ಬ್ಯಾಕ್ ಸ್ಟೇಜ್ ಮಾಡಿ ಅಂತ ನಾವು ಅವತ್ತಿಂದ ಮುಖ ತೋರಿಸಿಲ್ಲ. ಅಂದರೆ ಅವಾಗ ಸರ್ ಆಯ್ಕೆಗಳು ಲಿಮಿಟೆಡ್ ಆಗಿತ್ತು ಸರ್, ಇವಾಗ ಹಂಗಲ್ಲ, ಆಯ್ಕೆಗಳು ಹಿಂಗೆ ತೆರೆದುಕೊಳ್ಳುತ್ತೆ, ಆಕರ್ಷಣೀಯವಾಗಿರುತ್ತೆ. ಇದ್ರ ಮಧ್ಯೆ ರಂಗಭೂಮಿ ನಿಲ್ಲುತ್ತಾ ಅನ್ನೋದು, ಅಥವಾ ಇದ್ರ ಮಧ್ಯೆ ರಂಗಭೂಮಿ ಇನ್ನೂ ಗಟ್ಟಿತನವಾಗಿ ಯಾವಾಗಲೂ ಇದ್ದೇ ಇರುತ್ತಾ? ನಮ್ಮ ಪ್ರದರ್ಶಕ ಕಲೆಗಳು ಯಾವುದೂ ನಿಲ್ಲಲ್ಲ, ಯಾವುದೂ ಸಾಯಲ್ಲ. ಹೇಗೆ ಬೆಳೆಯುತ್ತೆ, ಹೇಗೆ ಹೋಗುತ್ತೆ ಅನ್ನೋದು ವೇರಿ ಆಗ್ತಾ ಹೋಗುತ್ತೆ. ಪೇಂಟರ್ಸ್ಗೆ ಅವಕಾಶ ಸಿಗಲಿಲ್ಲ, ಭಾಳ ಒಳ್ಳೆ ಗ್ಯಾಲರಿ ಬರ್ತಾಯಿದೆ, ಮತ್ತೇನೋ ಬರ್ತಾಯಿದೆ. ಸಂಗೀತದವ್ರಿಗೆ ಬೇರೆ ಬೇರೆ ವೇದಿಕೆಗಳು ಬರ್ತಾಯಿದೆ. ಇವ್ರಿಗೆ ಜಾಸ್ತಿ ಬರುತ್ತೆ, ಇನ್ನೊಬ್ರಿಗೆ ಜಾಸ್ತಿ ಬರಲ್ಲ. ಅಸಮಾನತೆ, ಸಮತೋಲನ ಇಲ್ಲದೆ ಇರೋದು ಇವೆಲ್ಲ ಆಗುತ್ತೆ. ಆದರೆ ಅದು ನಶಿಸಲ್ಲ. ಈಗ ರಂಗಶಂಕರ ಬಂತು, ಜನ ನಾಟಕ ನೋಡೋಕೆ ಹೋಗ್ತಾರೆ, ಅದಕ್ಕೊಂದು ಶಿಸ್ತಿದೆ. ಈ ಥರ ಇನ್ನೂ ಅದರ ವೇಗ ಹೆಚ್ಚಬೇಕು, ಆ ಮೊಮೆಂಟಮ್ ಕ್ರಿಯೇಟ್ ಆಗಬೇಕು. ನೋಡಿ, ಅದೊಂದು ಮೊನ್ನೆ ಶ್ರೀವಾಸದಲ್ಲಿ ಮಾತಾಡ್ತಾ ಮಾತು ಹೇಳಿದೆ. 1,40,00,000 45 ಲಕ್ಷ ನಮ್ಮ ಪಾಪ್ಯುಲೇಷನ್ನು ಬೆಂಗಳೂರದು. ಆದರೆ ಇವತ್ತಿಗೂ ಕೂಡ ಬೆಂಗಳೂರಿನಲ್ಲಿ ಥಿಯೇಟರು ಹೆಚ್ಚಿಗೆ ಉಳ್ಕೊಂಡಿರೋದು ಹೇಗೆ ಅಂದರೆ ರಂಗಶಂಕರದಿಂದ. ಕಲಾಕ್ಷೇತ್ರ ಅಲ್ಲ. ಹಾಗೆಯೇ ಅಂದರೆ ಬೆಂಗಳೂರು ಸೌತಲ್ಲಿ ಒಂದು ಥಿಯೇಟ್ರ್ ಇದೆ, ಅಲ್ಲಿ ಥಿಯೇಟರ್ ಭಾಳ ಆ್ಯಕ್ಟಿವ್ ಆಗಿದೆ, ಅದು ರಂಗ ಹಿಡಿದಲ್ಲಿದೆ. ಬೆಂಗಳೂರಿನ ಈ ಕಡೆ ಎಲ್ಲ ಶ್ರೀವಾಸದನ ಅಂತ ಒಂದು ಸಣ್ಣ ಮಲ್ಲೇಶ್ವರಂ ಭಾಗದಲ್ಲಿ, ಮಲ್ಲೇಶ್ವರಮಲ್ಲಿ ಎಲ್ಲ ಕ್ಲಾಸಿಕಲ್ ಡ್ಯಾನ್ಸು, ಕ್ಲಾಸಿಕ್ ಮ್ಯೂಸಿಕ್ ಆಗೋದು ಶ್ರೀವಾಸದಿಂದ. ಎಕ್ಸಾಕ್ಟ್ಲಿ. ಏನು ಹೇಳಿದೆ, ಎಷ್ಟೊಂದು ಥಿಯೇಟ್ರ್ ಇದೆ, ಇವೆರಡೇ ಥಿಯೇಟ್ರಲ್ಲಿ ಹೇಗಾಗುತ್ತೆ ಅಂತಂದರೆ ಅದು ಹಾಗೇ ಲೋಕಲ್ ಪೇಟ್ರನೈಸು, ಲೋಕಲ್ ಮ್ಯಾನೇಜ್ಮೆಂಟು, ಅದು ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಎಲ್ಲರೂ ಇನಿಷಿಯೇಟ್ ಮಾಡಬೇಕು ಅದನ್ನು. ಅಷ್ಟೇ. ಹೇಗೆ ರೆಸ್ಪಾನ್ಸ್ ಸಿಗುತ್ತೆ, ಏನಾಗುತ್ತೆ, ಅದ್ರ ಮೇಲೆ ಹೋಗುತ್ತೆ. ಸರ್, ಮಗಳು ಸ್ನೇಹ ಭ್ರಮರಿಯನ್ನು ಹುಟ್ಟು ಹಾಕಿದ್ರು, ದೊಡ್ಡ ಮಟ್ಟದಲ್ಲಿ ಎಲ್ಲ ಕಡೆ ತೊಗೊಂಡು ಹೋದರು. ನಾವು ನಡೆದು ಬಂದ್ವಿ ನಿಜ, ಮಕ್ಕಳು ಹಾಗೆ ಇರಬೇಕಾಗಿಲ್ಲ, ಎಷ್ಟೋ ಸರಿ ಚೇಂಜ್ ಆಗಿಬಿಡುತ್ತೆ. ಬಟ್ ನಿಮ್ಮನೇಲಿ ಹಂಗಲ್ಲ, ಅದೇ ಇನ್ಫ್ಲೂಯೆನ್ಸಲ್ಲಿ ಬೆಳೆದಿದ್ದಾರೆ ಮಕ್ಕಳು. ನಿಮಗೆ ಗೊತ್ತಿಲ್ಲ, ನನ್ನ ಮಾನ ತೆಗಿತಿದ್ದಾಳೆ ನನ್ನ ಮಗಳು. ಏನು ಅಂತಂದರೆ ಸರ್, ಶಿ ಇಸ್ ಸೋ ಆಕ್ಟಿವ್. ಪ್ರತಿದಿನ ಮೆಸೇಜ್ ಬರುತ್ತೆ ನನಗೆ ವಾಟ್ಸಪ್ ಅಲ್ಲಿ ಸ್ನೇಹ ಮಾಡೋ ಆಕ್ಟಿವಿಟೀಸ್ ಬಗ್ಗೆ. ನಾನು ಥಿಯೇಟರ್ ಪರ್ಸನಾಲಿಟಿ. ನಾನು ಸಂಗೀತ ನಾಟಕ ಅಕಾಡೆಮಿ ಅವಾರ್ಡಿ, ಅದು ಭಾಳ ಅಪರೂಪದ ಪ್ರಶಸ್ತಿ ಸಿಕ್ಕಿದೆ ಅಂತ ನಮಗೆ. ಆದರೆ ನನ್ನ ಮಗಳು ಮೊನ್ನೆ ಇತ್ತೀಚೆಗೆ ಸಂಗೀತ ನಾಟಕ ಅಕಾಡೆಮಿಯವರು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಆ್ಯಂಡ್ ಡ್ಯಾನ್ಸ್ ಆ್ಯಂಡ್ ಮ್ಯೂಸಿಕ್ ಅದು ಮಾಡಿದ್ದಾರೆ, ತುಂಬ ವರ್ಷಗಳಾದಮೇಲೆ. ದೊಡ್ಡ ಪ್ರಾಜೆಕ್ಟ್. ಕರೆಕ್ಟ್. ಆ ಪ್ರಾಜೆಕ್ಟಲ್ಲಿ ಮಾತಾಡೋಕ್ಕೆ ಇಬ್ಬರನ್ನ ಕರೆದಿದ್ರು. ವಸುಂಧರಾ ದೊರೆಸ್ವಾಮಿ ಮೈಸೂರು ಡ್ಯಾನ್ಸರು, ಇನ್ನೊಬ್ಬಳು ನನ್ನ ಮಗಳು. ಈ ವರ್ಷ ನಾನು ಇನ್ನೂ ಕರೆದಿಲ್ಲ ಸರ್, ಮೊನ್ನೆ ಕರೆಯಲ್ಲ ಬಿಡಿ,
ಏನು. ಸೊ ಇವಾಗ 2 ಪುಸ್ತಕ ರೆಡಿ ಆಗ್ತಾಯಿದೆ, ರಿಲೀಸ್ ಮಾಡ್ತಾಳೆ ಅವ ಫೋಕ್ ಥಿಯೇಟರ್ ಸಂಬಂಧಪಟ್ಟಾಗೆ. ಗುಡ್ ಅಲ್ವಾ? ಇಲ್ಲ, ಮಕ್ಕಳಿಬ್ರು ಸ್ನೇಹ ಆದರೂ ಅಷ್ಟೇ, ಜೆ ಡಿ ಆದರೂ ಅಷ್ಟೇ, ಅಂದರೆ ಎಲ್ಲರ ಜೊತೆ ಬೆರೆಯೋರು, ಕಲಾವಿದ್ರ ಜೊತೆ ಇರೋರು ಅಪ್ಪನ ಒಂದು ಲೆಗೆಸಿಯನ್ನು ಮುಂದಕ್ಕೆ ತೊಗೊಂಡು ಹೋಗ್ತಿದ್ದಾರೆ ಸರ್. ಹೌದು, ನನ್ನ ಮಗನೂ ಅಷ್ಟೇ, ಈಸ್ ಡೂಯಿಂಗ್ ಎ ಗುಡ್ ಜಾಬ್. ಶುಡ್ ಬಿ. ನೋಡಿ ಸಂತೋಷ ಪಡ್ತಾ ಇರ್ತೀನಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ ಅಷ್ಟೇ. ನನಗೆ ಬಹಳ ಖುಷಿ ಏನಂದರೆ ಅವ್ರು ಬೇರೆಯವ್ರ ಬಗ್ಗೆ ಮಾತಾಡ್ತಿದ್ರು. ಐ ಥಿಂಕ್ ಈ ಪ್ಲ್ಯಾಟ್ಫಾರ್ಮ್ನ ನಾನು ಗ್ರ್ಯಾಟಿಟ್ಯೂಡ್ ಕೂಡ ಉಪಯೋಗಿಸ್ಕೋತಾ ಇದ್ದೀನಿ ಅಷ್ಟೇ. ನನಗವ್ರಿಗೂ ಸಂಬಂಧ ಇಲ್ಲ, ಏನೂ ಇಲ್ಲ. ವೇ ಬ್ಯಾಕ್ ಒಂದು 25 ವರ್ಷದ ಹಿಂದೆ ಕಲಾಕ್ಷೇತ್ರದ ಒಂದು ಕಾರ್ಯಕ್ರಮದ ನಿರೂಪಣೆ ಮಾಡ್ತಿದ್ದೆ ನಾನು. ಸಾಹೇಬರು ಅಫ್ಕೋರ್ಸ್ ದೊಡ್ಡವರು, ಅವರು ಹಿಂಗೆ ಬಂದಿದ್ದಾರೆ, ಹಿಂಗೆ ನೋಡಿದ್ದಾರೆ ನನ್ನ, ಅದಾದ್ಮೇಲೆ ಬ್ಯಾಕ್ ಸ್ಟೇಜಿಗೆ ಬಂದಿದ್ದಾರೆ, ಅಬ್ಸರ್ವ್ ಮಾಡಿದ್ದಾರೆ ನನ್ನ, ಮತ್ತೆ ವಾಪಸ್ ಬಂದಿದ್ದಾರೆ. ಅಲ್ಲೊಬ್ರು ಆರ್ಗನೈಸರ್ನ ಕರೆದು ಯಾರಿ ಹುಡುಗ ಅಂತ ಕೇಳಿದ್ದಾರೆ. ಆಮೇಲೆ ಬಂದು ಹೇಳ್ತಾರೆ ಅವ್ರು ನನಗೆ, ಯಾರಿದು ಅಂತ ಕೇಳಿದ್ರು. ಹರೀಶ್ ಅಂತ ಹೇಳಿದ್ವಿ. ಓಕೆ ಗುಡ್ ಅಂತಾರೆ. ಆಮೇಲೆ ಕರೀರಿ ಅಂತಾರೆ. ನಾನು ವಾಪಸ್ ಹೋಗ್ತೀನಿ. ಮೊದಲನೇ ಭೇಟಿ ಕಲಾಕ್ಷೇತ್ರದ ಬ್ಯಾಕ್ ಸೈಡಲ್ಲಿ ಕಾರಿಡಾರ್ನಲ್ಲಿ. ಸರ್ ನಮಸ್ಕಾರ ಅಂದೆ, ಗೊತ್ತಿಲ್ಲ ಯಾರು ಅಂತ. ನಾನು ಕಪ್ಪಣ್ಣ ಅಂತ ಅವರೇ ಪರಿಚಯ ಮಾಡ್ಕೋತಾರೆ. ಸರ್ ನಮಸ್ಕಾರ ಸರ್ ಅಂತೀನಿ. ಅದಾದ್ಮೇಲೆ ಅವ್ರೊಂದು ಮಾತು ಹೇಳ್ತಾರೆ, ಚೆನ್ನಾಗಿ ಮಾತಾಡಿದೆ ನೀನು, ಇಷ್ಟು ಮಾತಾಡ್ತಾರೆ. ನಂಗೆ ಖುಷಿ ಆಗುತ್ತೆ. ಯಾರೇ ಚೆನ್ನಾಗಿ ಮಾಡಿದಾಗ ಹೇಳಿದ್ರೆ ಖುಷಿ ಪಟ್ಟೇ ಪಡ್ತೀವಿ. ಆದರೆ ಇನ್ನೊಂದು ಮಾತು ಹೇಳ್ತಾರೆ, ಅದು ನಂಗೆ ಇವತ್ತಿಗೂ ಮರೆಯೋಕ್ಕೆ ಸಾಧ್ಯ ಇಲ್ಲ, 26 ವರ್ಷ ಆದರೂ. ಹೀ ಸೆಡ್, ಚೆನ್ನಾಗಿ ಮಾಡಿದೆ ನಿಜ, ಆದರೆ ಯಾಕೆ ನೀನು ಇಷ್ಟ ಆದೆ ನನಗೆ ಅಂತ ಬ್ರೀಫ್ ಕೊಡ್ತಾರೆ ಅವರು. ಯಾಕೆ ಅಂದರೆ, ನೀನು ಬೇರೆಯವ್ರ ಕಾಪಿ ಅಲ್ಲ, ನೀನು ನಿನ್ನ ತಂದಲ್ಲಿ ನಿರೂಪಣೆ ಮಾಡ್ತಿದ್ಯಾ. ಗುಡ್, ಕೀಪ್ ಇಟ್ ಅಪ್ ಸರ್. ಪ್ರಾಯಶಃ ಅದು ಕೂಡ ನೀವು ಸ್ವಂತ ಮಾತಲ್ಲ ಅಂತ ಅನ್ಸುತ್ತೆ. ಲತಾ ಮಂಗೇಶ್ಕರ್ಗೆ ಯಾರೋ ಒಬ್ಬರು ಭಾಳ ಇನ್ಫ್ಲೂಯೆನ್ಸ್ ಮಾಡಿ ಕಷ್ಟಪಟ್ಟು ಅವ್ರ ಹತ್ರ ಅಪಾಯಿಂಟ್ ತೊಗೊಂಡು, ನಮ್ಮ ತುಂಬ ಶ್ರೀಮಂತರ ಕುಟುಂಬ, ಅವ್ರು ಹೋಗ್ತಾರೆ, ಅವ್ರಿಗೇನು ಪ್ರೆಸೆಂಟು ಅದೆಲ್ಲ ಕೊಟ್ಬಿಟ್ಟು, ನಮ್ಮ ಮೊಮ್ಮಗಳು ತುಂಬ ಚೆನ್ನಾಗಿ ಹಾಡ್ತಾಳೆ, ನಿಮ್ಮ ಥರನೇ ಹಾಡ್ತಾಳೆ ಅಂತ. ಅವರು ಶಿ ರೆಫ್ಯೂಸಸ್ ಟು ಲಿಸನ್ ಟು ಹರ್. ನಂತರ ಹಾಡೋದಿದ್ರೆ ನಾನು ನನ್ನ ಹಾಡುಗಳು ಕೇಳಿದ್ದೀನಿ, ನಾನು ಯಾಕೆ ನನ್ನ ಥರ ನೀವು ಹಾಡಬೇಕು, ನಿಮ್ದು ಯಾವ್ದಾರು ಹಾಡಿದೆಯಾ, ನಿಮ್ಮ ಅಜ್ಜಿ ಯಾವ್ದಾರು ಹಾಡು ಹೇಳ್ಕೊಟ್ರಾ ಅಂತ ಆ ಮಗು ಕಣ್ಣೀರು ಬಂದುಬಿಡುತ್ತೆ, ಇವ್ರಿಗೂ ಬಂದುಬಿಡುತ್ತೆ. ಆಮೇಲೆ ಆ ಮಗು ನನ್ನ ಅಜ್ಜಿ ಈ ಹಾಡು ಹೇಳೋದು ಅಂತ ಯಾವುದೋ ಕೊಟ್ಟರೆ, ಅರೆ ಎಷ್ಟು ಚೆನ್ನಾಗಿದೆ, ನಂಗೆ ಕೇಳೇ ಇರಲಿಲ್ಲ ಇದು ಅಂತ ಸಂತೋಷ ಪಡ್ತಾಳೆ. ದಟ್ಸ್ ವಂಡರ್ಫುಲ್ ಅಲ್ವಾ ಅದು? ಬಟ್ ನೀವು ಅವತ್ತು ಹೇಳಿದ್ದು ನನಗೆ ಕಿವಿಲಿ ಹಿಂಗೆ ರಿಂಗಣಿಸ್ತಾ ಇದೆ ಸರ್. ಆ್ಯಂಡ್ ಐ ಫೆಲ್ಟ್ ಸೋ ಗುಡ್. ಹಿಂಗಿರಬೇಕು ಅಂದರೆ ನಮ್ಮ ತನದಲ್ಲಿ ಬದುಕೋಕೆ ಟ್ರೈ ಮಾಡಬೇಕು, ನಮ್ಮ ಛಾಪನ್ನು ಮೂಡ್ಸೋಕೆ ಟ್ರೈ ಮಾಡಬೇಕು ಅನ್ನೋದು ಇದೆಯಲ್ಲ ಸರ್, ದಟ್ ಇನ್ಸ್ಪೈರ್ ಮೀ. ಒಂದು 26-27 ವರ್ಷ ಆದಮೇಲೆ ನಿಮ್ಮ ಮುಂದೆ ಕೂತಿದ್ದೀನಿ ಸರ್ ಹಿಂಗೆ. ಆ್ಯಂಡ್ ಈ ಚಾನಲ್ನ ಹಿಂಗೆ ಮಾಡಿದಾಗ ನಾನು ಅದಕ್ಕೆ ಓಪನಿಂಗಲ್ಲಿ ಹೇಳಿದ್ದು, ರಂಗಸ್ಥಳ ನಿಮ್ಮಿಂದ ಶುರುವಾಗಬೇಕು ಅಂತ ಬಯಸ್ದವನು ಸರ್ ನಾನು. ಥ್ಯಾಂಕ್ ಯು ವೆರಿ ಮಚ್. ಐ ಆಮ್ ಬ್ಲೆಸ್ಡ್. ಆ್ಯಂಡ್ ನಿಮ್ಮ ಒಪ್ಪಿಕೊಂಡು ನೀವು ಬಂದಿದ್ದಕ್ಕೆ ಹಂಬಲ್ ಬೈ ಯುವರ್ ಜೆಸ್ಚರ್ ಸರ್, ಅಷ್ಟೇ. ಯಾಕನ್ಸಿದೆ, ಹೇಗೆ ಅನಿಸ್ತು ಸರ್ ನಿಮಗೆ ಈ ರಂಗಸ್ಥಳ, ಈ ಮಾತು? ಫಸ್ಟ್ ಕ್ಲಾಸ್. ನೆನಪಿನ ಅಂಗಳಕ್ಕೆ ಹೋಗಿದ್ದು. ಬಟ್ ಇದು ಫೈನಲ್ ಅಲ್ದಿರೋದ್ರಿಂದ ಈಗಲೇ ಏನು ಹೇಳಲ್ಲ, ನೋಡಿದಾಗ ಎಪಿಸೋಡ್ ನೋಡಿದ್ಮೇಲೆ. ಸರ್ ನೀವಿಷ್ಟು ಮಾತಾಡಿದ್ಮೇಲೆ, ಕೇಳಿಸ್ಕೊಂಡ್ಮೇಲೆ ನಮಗೆ ವಾವ್ ಅನಿಸುತ್ತೆ. ಆ್ಯಂಡ್ ನಾವು ಕನ್ವಿನ್ಸ್ ಆದರೆ ಈ ಥರದ ಆಸಕ್ತಿ ಇರೋ ಜನಗಳಿಗೆ ಒಂದಷ್ಟು ನೋಡಬೇಕು, ಅದನ್ನು ಮುಂದುವರಿಸಬೇಕು ಅಂತ ಅನಿಸುತ್ತೆ. ನನಗೊಂದು ಚಿಕ್ಕದಾಗಿ ಒಂದು ಕೊನೆ ಕ್ಲೈಮ್ಯಾಕ್ಸ್ ಒಂದಷ್ಟು ಮಾತಾಡ್ಬೇಕು ಸರ್. ಸಿನಿಮಾ ಥಿಯೇಟ್ರ್ಗಳಿದೆ, ಈ ನಿಜವಾದ ರಂಗಭೂಮಿ ಕ್ಷೇತ್ರ ಕಡಿಮೆ ಇದೆ, ಪ್ಲ್ಯಾಟ್ಫಾರ್ಮ್ಗಳು ಕಡಿಮೆ ಇದೆ. ಹೆಂಗೆ ಜಾಸ್ತಿ ಮಾಡಬೇಕು, ಹೆಂಗೆ ಹೋಗಬೇಕು, ಮತ್ತು ಯಾರು ಇನಿಷಿಯೇಟ್ ಮಾಡಬೇಕು? ಸರ್ಕಾರದ ಏನೋ ಜವಾಬ್ದಾರಿ ಇದೆಯಾ? ಸರ್ಕಾರದ ಮುಖ್ಯವಾದ ಜವಾಬ್ದಾರಿ ಸರ್ಕಾರದ್ದು. ಈಗ ನಾವು ಬಹಳ ಕಷ್ಟಪಟ್ಟು ಭಿಕ್ಷೆ ಬೇಡಿ ದುಡ್ಡು ತೊಗೊಂಬಂದರೂ ಕೂಡ ಬೆಂಗಳೂರಲ್ಲಿ ಜಾಗ ಸಿಗಲ್ಲ ಅಂತ ಗೊತ್ತಿದೆ. ಯಡಿಯೂರಪ್ಪಾಜಿ ಮುಖ್ಯಮಂತ್ರಿ ಆಗಿದ್ದಾಗ ಅವರು ಒಂದು ಮೀಟಿಂಗ್ ಕರೆದ್ರಲ್ಲಿ ಹೋಗಿದ್ದೆ. ನಾನು ಹೇಳಿದ್ದು, ಹಿಂದೆ ಇದ್ದ ಊರಿಗೊಬ್ಬಳೆ ಪದ್ಮಾವತಿ ಕಲಾಕ್ಷೇತ್ರ ಅದು ಇವಾಗ ಹೋಯ್ತದು, ಬಿಕಾಸ್ ಆಫ್ ಟ್ರಾಫಿಕ್ ನ್ಯೂಸನ್ಸು, ಮತ್ತೊಂದು ರಾತ್ರಿ ಹೊತ್ತು ಗಾಡಿ ಸಿಗಲ್ಲ, ಈಗ ಜನ ಬರ್ತಿಲ್ಲ. 4 ವಿಭಾಗಗಳಲ್ಲಿ 4 ಥಿಯೇಟ್ರ್. ಹೌದು ಕರೆಕ್ಟ್ ಅಂತ ಅಂದ್ಬಿಟ್ಟು ಅವರು ಅಂದರು. ಅದು ಇನಿಷಿಯೇಟ್ ಮಾಡಿದ್ರು. ನಾಗಾಭರಣ ಪ್ರಾಧಿಕಾರದ ಅಧ್ಯಕ್ಷ ಹೋಗಿ ಜಾಗ ನೋಡ್ಕೊಂಡು ಬಂದು ಎಲ್ಲ ಮಾಡಿದ. ಆಮೇಲೆ ಯಡಿಯೂರಪ್ಪಾಜಿ ಹೋದರು, ಇವ್ರು ಬಂದರು. ನಿಮಗೆ ಗೊತ್ತಿದೆ, ಈ ಸರ್ಕಾರದ ಪ್ರಾಜೆಕ್ಟ್ ಅಂದರೆ ಆ ಸರ್ಕಾರ ಮಾಡಲ್ಲ. ಸೊ ಅದು ಮುಗೀತು ಅಷ್ಟೇ. ಇಚ್ಛಾಶಕ್ತಿ ನೆಕ್ಸ್ಟ್ ಇದೆಯಲ್ಲ, ನಾವೇ ಮಾಡ್ಬೋದಾದ ಕೆಲಸ ಇದೆ. ಬಟ್ ಕಾರ್ಪೊರೇಷನ್ ಕಂಟ್ರೋಲಲ್ಲಿ ಕೆಲವು ಥಿಯೇಟ್ರ್ಗಳಿದೆ, ಅದು ನಿಜವಾಗ್ಲೂ ಎಕ್ಸ್ಟೆನ್ಷನ್ಗೆ ಭಾಳ ಒಳ್ಳೆ ಥಿಯೇಟ್ರ್. ಬಟ್ ಬೇರೆ ಬೇರೆ ಕಡೆಗಳಿಂದ ಕ್ಲೋಸ್ ಆಗಿದೆ. ಕೆಲವು ಥಿಯೇಟ್ರ್ ಅಂತ, ಉದಾಹರಣೆಗೆ ರಾಜಾಜಿನಗರದಲ್ಲಿ ರಾಜ್ಕುಮಾರ್ ರಂಗಮಂದಿರ, ಅದಕ್ಕೆ ಓಪನ್ ಆಗಿರೋದಕ್ಕಿಂತ ಒಟ್ಟು ಖರ್ಚು ಮಾಡ್ತಾನೆ ಇದ್ರಲ್ಲ, ಅದು ಜಾಸ್ತಿನೇ ಹೊರತು ಶೋ ಜಾಸ್ತಿ ಆಗಲೇ ಇಲ್ಲ. ಬಟ್ ದೊಡ್ಡ ಥಿಯೇಟ್ರ್ ಸರ್ ಅದು. ಹೌದು, ಬಟ್ ಇಲ್ಲ ಆಗಿತ್ತು. ಅದೇ ಥರ ಜಿಂಕೆ ಪಾರ್ಕ್ ಅಂತ ಒಂದಿದೆ, ಹೌದು, ಅಲ್ಲೇ ಅದು ಇದುವರೆಗೂ ಓಪನ್ ಆಗಿಲ್ಲ. ಕರೆಕ್ಟ್, ಅದು ದೊಡ್ಡದಾಗಿದೆ.
ಪ್ರಾಯಶಃ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂದರೆ ಬೆಂಗಳೂರಿನ ರಂಗಮಂದಿರಗಳು ಮತ್ತು ರಂಗಾಯಣ ಅಂತ ಅಂದ್ಬಿಟ್ಟು ಅದನ್ನೇ ಒಂದು ಮಾಡ್ಬೋದು. ನೀವೊಂದು ಸ್ಟೋರಿ ಮಾಡಿ ಜನಕ್ಕೆ ಬಿಡಿ, ರಿಯಾಕ್ಟ್ ಮಾಡಲಿ, ಯಾರು ಏನು ಮಾಡ್ತಾರೋ ಮಾಡಲಿ. ಸರ್, ಒಂದಷ್ಟು ಚಳುವಳಿಗಳಾಯ್ತಲ್ಲ ಸರ್, ಸಮುದಾಯ ಅನ್ನೋದು ಚಳುವಳಿನೇ ಅದು ಹಂಗೆ ನೋಡೋಕ್ಕೆ ಹೋದರೆ. ನಾಟಕ ತಂಡಗಳಿದೆ, ಈಗಲೂ ಇದೆ. ಏನಾದ್ರು ಒಂದು ಆ ಥರದೊಂದು ಇನಿಷಿಯೇಟ್ ಮಾಡಬೇಕಾ ಸರ್ ಯಾರಾದರೂ? ಒಂದು ನಮ್ಮ ದೇಶದಲ್ಲಿ ಚಳವಳಿ ಆಗಬೇಕು ಅಂದರೆ ಯಾವುದಾದ್ರು ಒಂದು ಇನ್ಸಿಡೆಂಟ್ ಆಗಬೇಕು, ಯಾವುದಾದ್ರು ಒಂದು ಪ್ರಕರಣ ಆದಾಗ ರಿವಾಲ್ಟ್ ಆಗ್ತಾರೆ. ಎಮರ್ಜೆನ್ಸಿ ಅನ್ನೋದಿದೆಯಲ್ಲ, ಎಮರ್ಜೆನ್ಸಿಯವರು ಈ ಥರದ ಚಳವಳಿಗೆ ಬೆಂಬಲ ಕೊಡ್ತು. ಎಮರ್ಜೆನ್ಸಿ ಇಲ್ಲದಿದ್ರೆ ಯಾರೂ ಇರಲಿಲ್ಲ. ಆಗ ನಾಟಕ ಹಾಳಾಗೋ ಥರ ಇತ್ತು. ಹೇಗೆ ಅಂತಂದರೆ, ಎಮರ್ಜೆನ್ಸಿ ವ್ಯವಸ್ಥೆಯ ವಿರುದ್ಧ ಅಂದ್ಬಿಟ್ಟು ಯಾವುದೋ ನಾಟಕ ಒಂದು ಟೋಪಿ ಹಾಕೊಂಡ್ಬಿಟ್ಟು ವ್ಯವಸ್ಥೆಯ ವಿರುದ್ಧದ ನಾಟಕ ಅಂತ ಮಾಡ್ತಿದ್ರು. ಸೊ ಆ ಥರ ಅಲ್ಲ, ಸಹಜವಾಗಿ ಈ ಅಪೋಸ್ ಮಾಡೋದು ನಿಮ್ಮ ಜೀವನ ಶೈಲಿಯ ಕ್ರಮ ಆಗಿ ಮಾಡಿದ್ರೆ ಆಗೇನಾದ್ರು ಆಗುತ್ತೆ. ಇಲ್ದರೆ ಸುಮ್ಮನೆ ಬಂದರೆ ಬನ್ನಿ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂದರೆ ಏನೂ ಆಗಲ್ಲ. ಅದಾಗಬಾರ್ದು. ಕಲೆಗೆ, ಕಲಾವಿದರಿಗೆ ಜಾತಿಯಲ್ಲಿ ಬರಬೇಕು. ದುರಂತ ಯಾವುದು ಅಂತಂದರೆ ಒಂದಷ್ಟು ಜನ, ಉದಾಹರಣೆಗೆ ನಾನು, ನಂತರ ಇನ್ನೂ ಇದ್ದಾರೆ, ಇಲ್ಲ ಅಂತಲ್ಲ. ನಾವು ಪಕ್ಷಾತೀತರು, ಡೆಲಿಬ್ರೇಟಾಗಿ ಯಾವ ಪಕ್ಷಕ್ಕೂ ಸೇರ್ಕೋಬಾರ್ದು ಅಂತ ಒದ್ದಾಡ್ತಿರೋದು. ಇದರಿಂದಾಗಿ ಇವರು ಕೂಡ ನಮ್ಮನ್ನಲ್ಲ ಅಂತಾರೆ, ಅವರು ಕೂಡ ಅವ್ರು ನಮ್ಮನ್ನಲ್ಲ ಅಂತಾರೆ. ಒಟ್ಟಲ್ಲಿ ಎರಡೂ ನಮ್ಮನ್ನೆಲ್ಲ ಸೇರ್ಕೊಂಡು ನಾನು ಏನೂ ಅಲ್ಲ. ಚಿಕ್ಕದಾಗಿ ಕಲಾವಿದರು ಪಕ್ಷಕ್ಕೆ ಅಥವಾ ಒಂದು ರಾಜಕೀಯ ಪಕ್ಷಕ್ಕೆ ಹೋಗೋ ಮನಸ್ಥಿತಿ ಇದ್ದರೆ ಗುಡ್ಡ ಬೆಳವಣಿಗೆ ಒಳ್ಳೆಯದಾ? ನನ್ನ ಪ್ರಕಾರ ಅಲ್ಲ ಅಂತ. ಅಂದರೆ ತಮ್ಮ ಕಲೆಯನ್ನೇ ಭವಿಷ್ಯವಾಗಿ ಕಟ್ಕೊಳ್ಳೋಕೆ ಇಷ್ಟಪಡೋದಿದ್ರೆ ಆಗ ರಾಜಕಾರಣವನ್ನು ನೀವು ಇಷ್ಟಪಡಬಾರ್ದು. ಪ್ರಶಸ್ತಿಗಳ ಮೇಲೆ ನಿಮ್ಮ ಕಮೆಂಟ್ ಏನು ಸರ್? ಅಯ್ಯೋ, ಭಾಳ ಒಳ್ಳೆ ಕೆಲಸ ಆಗಿದೆ. ಆ ಪ್ರಶಸ್ತಿಗಳು ತಮ್ಮ ಮಾನ ಕಳ್ಕೊಂಡಿವೆ. ಪ್ರಶಸ್ತಿಗಳಿಗೆ ಬೆಲೆನೇ ಇಲ್ದಂಗೆ ಆಗಿದೆ. ಅಟ್ಲೀಸ್ಟ್ ಯೋಗ್ಯರಿಗೆ ಸಂದಿದೆಯಾ? ಯೋಗ್ಯರಿಗೂ ಸಂದಿದೆ, ಬಟ್ ಎಲ್ಲರೂ ಯೋಗ್ಯರು ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ಅದು ಕೂಡ ಮ್ಯಾಟ್ರ್ ಆಫ್ ಒಪಿನಿಯನ್ ಅಂತ ನೀವು ಹೇಳಿದ್ರೆ ಅದನ್ನು ಒಪ್ಕೊಳ್ಳೋಕ್ಕೆ ರೆಡಿ ನಾನು. ಆ ಕಾಮೆಂಟ್ ಕೂಡ ಹೌದು, ನನ್ನ ಮಾನದಂಡ ನಾನು ಅಯೋಗ್ಯರು ಅಂತ ಹೇಳ್ಬೋದು. ಬಟ್ ನಿಮ್ಮ ಮಾನದಂಡದಲ್ಲಿ ಅವ್ರು ಯೋಗ್ಯರಾಗಿರ್ಬೋದು, ತಪ್ಪೇನಿಲ್ಲ ಅದು. ಬಟ್ ಅದು ಕಷ್ಟ. ಆಮೇಲೆ ಯಾರೋ ಇವ್ರಿಗೆ ತಪ್ಪು ಅಡ್ವೈಸ್ ಕೊಟ್ಟು ಆ ಪ್ರಶಸ್ತಿಗಳ ಜೊತೆ 2 ಲಕ್ಷ 3 ಲಕ್ಷ 5 ಲಕ್ಷ ಕೊಟ್ಟಾಗಲಿಂದ ಅದು ಹಾಳಾಗೋಯ್ತು. ಇಲ್ಲದ್ರೆ ಬರೀ ಒಂದು ತಗಡು ಅಂತಂದಿದ್ರೆ ಅದು ತಾವು ಹೋಗ್ತಾಯಿದ್ರು. ಅದೊಂದು ನಿಜವೂ ಅದೇ ಕರೆಕ್ಟು. ಅದೊಂದು ಬೆಲೆ, ಗೌರವ ಅಷ್ಟೇ.